ದಲಿತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಿಫಲವಾಗಿದೆ ಎಂದು ಆಕ್ರೋಶ ಹೊರಹಾಕಿದ ದಲಿತ ಮುಖಂಡರು ತಾಲೂಕು ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಭೆಯನ್ನು ಬಹಿಷ್ಕರಿಸಿ ತಾಲೂಕು ಆಡಳಿತದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಸತ್ತಿ ರಸ್ತೆಯಲ್ಲಿರುವ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ತಾಲೂಕು ಮಟ್ಟದ ಎಸ್ಸಿ ಎಸ್ಟಿ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ತಾಲೂಕು ಆಡಳಿತ ದಲಿತರನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದೆ ಎಂದು ದಲಿತ ಮುಖಂಡರು ಕಿಡಿಕಾರಿದರು. ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪ್ರಸಾದ್ ಮಾತನಾಡಿ, ತಾಲೂಕು ಆಡಳಿತದ ವಿರುದ್ಧ ಕಿಡಿಕಾರಿ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆರೋಗ್ಯ ಇಲಾಖೆ ಇದರ ಪರಿಣಾಮ ಎದುರಿಸುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಡಾವಣೆಯ ನಿವಾಸಿ ನೇತ್ರಾವತಿ ಎಂಬುವವರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹೊರಗುತ್ತಿಗೆ ಆಧಾರದಲ್ಲಿ ಅವರ ಕುಟುಂಬಕ್ಕೆ ಉದ್ಯೋಗ ನೀಡುತ್ತೇವೆ ಎಂದು ಭರವಸೆ ನೀಡಿ ಸುಮಾರು 7 ವರ್ಷಗಳಿಂದ ಇದಕ್ಕೆ ನ್ಯಾಯ ಒದಗಿಸಿಲ್ಲ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಅವರ ನಿರ್ಲಕ್ಷ್ಯದಿಂದ ಮತ್ತು ದಲಿತ ವಿರೋಧಿ ನಡೆಯಿಂದ ನೇತ್ರಾವತಿಯವರ ಕುಟುಂಬಕ್ಕೆ ಈವರೆಗೂ ನ್ಯಾಯ ದೊರೆತಿಲ್ಲ ಎಂದು ಆರೋಪಿಸಿದರು. ದಯಮಾಡಿ ತಾವೇ ಯೋಚನೆ ಮಾಡಿ. ಸಭಾಧ್ಯಕ್ಷರಿದ್ರೆ ತಾವು ಅವ್ರು ಕಾಯಂ ನೌಕರಿ ಕೊಡ್ತಾ ಇದ್ರೆ ನೀವು ಇನ್ನೂ 6 ತಿಂಗಳು ತಗೊಳ್ಳಿ, ಇನ್ನೂ 1 ವರ್ಷ ತಗೊಳ್ಳಿ. ಹೊರ ಗುತ್ತಿಗೆ ಆಧಾರದ ಮೇಲೆ ಕೊಡ್ಲಿಕ್ಕೆ ನೀವು ಇಷ್ಟು ವರ್ಷ ಹೇಳ್ಕೊಂಡು ಹೋಗ್ತೀರಿ ಅಂದ್ರೆ ಯಾವ ರೀತಿ ನೀವು ಎಸ್ ಎಸ್ ಟಿಗಳಿಗೆ ನೀವು ನ್ಯಾಯ ಒದಗಿಸ್ತಾ ಇದ್ದೀರಾ? ನೀವು ಒಂದು ಮಾತು ಸರ್, ಎಷ್ಟು ಇಲಾಖೆನಲ್ಲಿ ಹೊರಗುತ್ತಿಗೆ ನೌಕರಿಗಳು ತಗೊಂಡಿದ್ದೀರಿ, ಎಷ್ಟು ಇಲಾಖೆನಲ್ಲಿ ಅವ್ರನ್ನೆಲ್ಲ ಟೆಂಡರ್ ಅಧ್ಯಕ್ಷರೇ ಸಭೆಗೆ ಅವಮಾನ ಮಾಡುವ ತಾಲೂಕು ಆಡಳಿತಕ್ಕೆ ಸಂಘಟನೆ ವಿನಂತಿ ಏನಪ್ಪಾ ಅಂದ್ರೆ